ಪೂಜ್ಯ ಸ್ವಾಮಿಗಳು ಏನೆಂದು ಈ ರೀತಿ ಓಲೈಕೆ ರಾಜಕಾರಣ ಎಲ್ಲ ಮಿತಿ ಮೀರ್ತಿದೆ. ಸರಿ, ನನ್ನ ರೀತಿ ಇವಾಗ ಬೇರೆ ಬೇರೆಯವ್ರು ಹೇಳಿಕೆಯನ್ನು ಕೊಟ್ಟಿದಾರಲ್ಲ, ಆ ಹೇಳಿಕೆ ಕೊಟ್ಟವ್ರ ಮೇಲೆಲ್ಲ ಇದೇ ರೀತಿ ಕೇಸ್ಗಳನ್ನ ಹಾಕಿದಾರ. ನಾನು ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ, ಬೇರೆಯವ್ರ ವಿಷಾದವನ್ನು ವ್ಯಕ್ತಪಡಿಸಿಲ್ಲ. ಇನ್ನೊಂದಿಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಇನ್ನ ಕಠಿಣವಾಗಿ ತೀವ್ರವಾಗಿ ದೇಶ ವಿರೋಧಿ ಗಲಭೆ ಎಬ್ಬಿಸುವಂತ ರೀತಿಯಲ್ಲಿ, ಸೌಹಾರ್ದತೆಯನ್ನು ಹಾಳು ಮಾಡೋ ರೀತಿಯಲ್ಲಿ, ಎಲ್ಲರ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಂತ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿ ಆಯ್ತು. ನಮ್ಮ ಮೇಲೆ ಕೇಸ್ ಹಾಕಿದ್ದೀರ ತಾನೆ, ಬೇರೆಯವ್ರ ಮೇಲೆ ಹಾಕಕ್ ನಿಮ್ಗೇನಾಗಿದೆ? ಯಾಕೆ ಈ ಮನಸ್ಥಿತಿ ಇಲ್ಲ? ಕಾನೂನು ಒಂದೇ ಅಲ್ವಾ ಎಲ್ಲರಿಗೂ? ಕಾನೂನು ಬೇರೆ ಬೇರೆ ಇದೆಯಂತ ಹಿರಿಯರು 80 ವರ್ಷಕ್ಕಿಂತ ಹೆಚ್ಚು ಪ್ರಾಯ ಆಗಿರೋರು ಇವತ್ತು ಅನಾರೋಗ್ಯದಿಂದ ಇದ್ದಾರೆ. ಬಹಳ ನೊಂದು, ನನಗೋಸ್ಕರ ಅಲ್ಲ, ನನಗೆ ಬಿಡಿ, ನನ್ನ ಬಗ್ಗೆ ನೀವು ಯಾರು ತಲೆ ಕೆಡ್ಸ್ಕೋಬೇಡಿ, ಆಗಿದ್ದಾಗ್ಲಿ ಅನ್ನುವಂಥದ್ದಿದೆ. ಬೇರೆಯವ್ರಿಗೆ ಇವತ್ತು ಸಮಾಜದಲ್ಲಿ ಎಲ್ಲ